ದಿವ್ಯಾತ್ಮ ಸ್ವರೂಪಗಳಾಗಿರುವಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ ಮತ್ತು ಸ್ವರ್ಣಮಾಲ ಪತ್ರಿಯಮ್ಮವರಿಗೂ ಕೂಡ ನನ್ನ ಶತಕೋಟಿ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಇದು ಒಂದು ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್. ಇದು 4ನೇಯದ್ದು ನಡೆಯುತ್ತಿರುವಂಥದ್ದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರಲ್ಲಿ. ಇದು ಒಂದು ಅದ್ಭುತವಾಗಿ ನಡೀತಾ ಇರೋವಂಥದ್ದು. ನಾನು ಧ್ಯಾನಕ್ಕೆ ಬಂದು 13 ವರ್ಷಗಳಾಯಿತು. ನಾನು ಮಾಡ್ತಿರೋದು ಪ್ರತಿಯೊಂದು ಕೂಡ ಆಂಧ್ರದಲ್ಲಿ ಕೂಡ, ಇಲ್ಲಿ ಕರ್ನಾಟಕ ಎಲ್ಲಿ ಹೋದ್ರೂ ಒಂದು ಸೇವಾ ಮನೋಭಾವನೆ ಅನ್ನೋದ್ರಿಂದ ಇಲ್ಲಿ ನಾವು ಮಾಡ್ತಾ ಇರೋದು. ಇದರಿಂದ ನಮಗೆ ಅನುಕೂಲವಾಗಿರುವಂಥದ್ದು ಮತ್ತು ಅನಾರೋಗ್ಯದಿಂದ ಆರೋಗ್ಯದ ಕಡೆ ನಮ್ಮ ಪ್ರಯಾಣ ಅಂತಲೂ ಹೇಳ್ಬೋದು. ಪತ್ರಿಜಿ ಅವರು ಕೂಡ ಇದು ನಾವು ಮ್ಯೂಸಿಕ್ ಫೆಸ್ಟ್ ಅನ್ನೋದು ಕೂಡ 8/11/2024 ಮತ್ತು 11/11/2024 ನಡೆಯುವಂಥದ್ದು 4 ದಿನಗಳಲ್ಲಿ ಇದು ನಡೀತಿರುವಂಥದ್ದು. ನಾಳೆ ದಿನ 11/11/2024 ಸರ್ ಅವ್ರದ ಒಂದು ಬರ್ತ್ಡೇ ಒಂದು ಸೆಲೆಬ್ರೇಷನ್ ಅನ್ನೋದು ಕೂಡ ಮಾಡುವಂಥದ್ದು. ನನ್ನ ಒಂದು ಒಡನಾಟ ಅಂತಂದರೆ ಅವರ ಜೊತೆಗೆ 11 ವರ್ಷ 1 ತಿಂಗಳ 11 ದಿವಸದವರೆಗೂ ಕೂಡ ಅವ್ರಿಗೆ ಒಡನಾಟ ಅನ್ನೋದು ನಾನು ಕಂಡಿದ್ದೀನಿ. ಇವತ್ತು ನಾನು ಒಂದು ಗುರುಭಾವನೆ ಅಂತ ಆಗಿರ್ಬೋದು, ತಂದೆ ತಾಯಿ ಅಂತ ಆಗಿರ್ಬೋದು, ಯಾವುದೇ ರೀತಿಯಾಗಿ ನಾನು ಅವ್ರನ್ನ ತಿಳ್ಕೊತಿಲ್ಲ. ಒಂದು ಮೆಸೇಜ್ ಮಾಸ್ಟರ್ಸ್ ಅನ್ನೋದು ಕೂಡ ನಮಗೆ ಪ್ರತಿಯೊಂದು ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ ನಡೆಸ್ತಾ ಇರೋವಂಥದ್ದು. ಮತ್ತು ಅದು ಎಲ್ಲ ಕಡೆ ಬರುವಂಥದ್ದು. ಈ PMC ಕನ್ನಡದಲ್ಲಿ ಕೂಡ ಚಾನಲಲ್ಲಿ ಕೂಡ ಇದು ಒಳ್ಳೆಯ ಒಂದು ಸೀರಿಯಲ್ ಥರ ಅಂತ ನೀವು ತಿಳ್ಕೊಬೋದು. ಒಂದು ಸೀರಿಯಲ್ ನೋಡಬೇಕಾದ್ರೆ ಒಂದು 45 ನಿಮಿಷ ಅದರಲ್ಲಿ ನಾನಾ ಥರದ ಒಂದು ನೆಗೆಟಿವಿಟಿ ಅನ್ನೋದು ಕೂಡ ನೀವು ನೋಡ್ತೀರಿ. ಇದರಿಂದ ಮನೆಯಲ್ಲಿ ಕೂಡ ಒಂದು ಡಿಸ್ಟರ್ಬ್ ಆಗುವಂತಿರುತ್ತೆ. ಒಂದು ಕತ್ತಿ ಹಿಡ್ಕೊಂಡಾಗೋದು, ಹತ್ತೆ ಸೊಸೆ ಜಗಳ ಆಗಿರ್ಬೋದು, ಮತ್ತು ಗನ್ನಂತೂ ಕೂಡ ಇವಾಗ ತೋರಿಸಿ ಇದು ಮಾಡುವಂಥದ್ದು. ಅದು ವೇಸ್ಟ್ ಮಾಡದೆ ನನಗೋಸ್ಕರ ನನ್ನ ಆತ್ಮ ಉದ್ಧಾರಕ್ಕೋಸ್ಕರ ಏನು ಮಾಡೋದು, ಒಂದು PMC ಚಾನಲ್ ಅನ್ನೋದು ಕೂಡ ನೀವು ಯೂಟ್ಯೂಬ್ ಅನ್ನೋದು ನೋಡಿ ಆನಂದಿಸಿ. ಇದು ಎದಕ್ಕೋಸ್ಕರ ಅಂತಂದರೆ ನಮ್ಮ ಶರೀರಕ್ಕೆ ಬೇಕು ಒಂದು ಆಹಾರ, ಆತ್ಮಕ್ಕೆ ಒಂದು ಬೇಕು ಧ್ಯಾನ ಅನ್ನೋದರಿಂದ ನೀವು ಪ್ರತಿಯೊಬ್ಬರು ಕೂಡ PMC ಚಾನಲನ್ನು ನೋಡಬೇಕು ಅಂತ ಕೇಳ್ತಾ ಇದ್ವಿ. ಎಲ್ಲರೂ ಪಿರಮಿಡಿಗೆ ಬನ್ನಿ. ಪಿರಮಿಡಲ್ಲಿ ಕೂಡ ಒಂದು ಧ್ಯಾನ, ಒಂದು ಜ್ಞಾನ ಅನ್ನೋದು ಕೂಡ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅನ್ನೋದು ಕೂಡ ಪಡ್ಕೊಳ್ಬೋದು. ಮತ್ತು ಮಕ್ಕಳು ಹಿರಿಯರಾಗಲಿ ಕಿರಿಯರಾಗಲಿ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲರೂ ಮಾಡುವಂಥದ್ದು. ಇದು ಒಂದು ಧ್ಯಾನಕ್ಕೆ ಬರಲಿಕ್ಕೆ ಒಂದು ಕಾರಣ ಏನಂದರೆ ನನ್ನ ಮಗಳ ಮೂಲಕ ಬಂದಿರುವಂಥದ್ದು. ನನ್ನ ಒಂದು ಸಮಯದಲ್ಲಿ ಒಂದು ಅನಾರೋಗ್ಯದಿಂದ ಇರಬೇಕಾದ್ರೆ ಒಂದು ಮೈಗ್ರೇನ್ ಹೆಡ್ಏಕು, ಲೋ BP, ಲೋ ಶುಗರು, ಕ್ರ್ಯಾಂಪ್ಸು, ಸ್ಪೈಡರ್ ಕ್ರ್ಯಾಂಪ್ಸು ಮತ್ತು ವೆರಿಕೋಸು ಎಲ್ಲ ಥರದ್ದು ಒಂದು ಹಿಮೋಗ್ಲೋಬಿನ್ ಆಗಿದ್ದು 4.5 ಆಗಿರ್ಬೋದು, D ವಿಟಮಿನ್ 12 ಆಗಿರ್ಬೋದು, ಮತ್ತು ಯೂಟ್ರಸ್ ಅನ್ನೋದು ಕೂಡ ತೆಗಿಬೇಕು, ಒಂದು ಬ್ಯಾಕ್ಟೀರಿಯಾ ಆಗಿದೆ ಅನ್ನೋದ್ರಿಂದ ನಾನು ಏನು ಮಾಡಬೇಕು ಇರಬಾರ್ದು ಅನ್ನೋ ಸ್ಥಿತಿಯಲ್ಲಿ ಇದು ಒಂದು ಧ್ಯಾನ ಸಿಕ್ಕೋದ್ರಿಂದ ನನಗೆ ಒಂದು ಪರಮಾನಂದ ಅಂತ ಹೇಳ್ತೀನಿ. ಒಂದು 41 ದಿನಗಳಲ್ಲಿ ಇದು ಮಂಡಲ ಧ್ಯಾನ ಅಂತ ಹೇಳ್ತೀವಿ. ಇದು ಮಾಡೋದ್ರಿಂದ ನನಗೆ ಒಂದು ಖುಷಿಯನ್ನು ಮೊದಲವರೆಗೆ ಹೇಳಬೇಕಂದ್ರೆ ಒಂದು ಆರೋಗ್ಯವನ್ನೋದು ಕೂಡ ಅನಾರೋಗ್ಯದಿಂದ ಆರೋಗ್ಯದ ಕಡೆ ನನ್ನ ಪ್ರಯಾಣ ಕೂಡ ನಾನು ಬೆಳೆಸಿದ್ದೀನಿ. ನಾನು ಧ್ಯಾನಕ್ಕೆ ಬಂದು 9 ಟ್ಯಾಬ್ಲೆಟ್ಗಳನ್ನು ತೊಗೊತಿದ್ದೆ. ಬೆಳಗ್ಗೆ 3, ಮಧ್ಯಾಹ್ನ 3, ರಾತ್ರಿ 3. ಇದರಿಂದ ನನಗೆ ಒಂಥರದ್ದು ಊಟ ಇಲ್ಲ, ಯಾವುದೇ ಥರದ್ದು ಅಲರ್ಜಿ ಆಗಿತ್ತು. ಒಂದು 98 kg ಅನ್ನೋದು ಕೂಡ ನಾನು ಆಗಿರೋದ್ರಿಂದ ನಾನು ಧ್ಯಾನಕ್ಕೆ ಬಂದು ಯಾವ ರೀತಿ ಮಾಡಬೇಕು ಅಂತಂದಾಗ ಯಾವ್ದು ರೀತಿಯಲ್ಲಿ ಒಂದೊಂದು ಟ್ಯಾಬ್ಲೆಟ್ ತೊಗೊತಿದ್ನೋ ಅದಕ್ಕೂ 1 ತಾಸುಗಳಲ್ಲಿ ಧ್ಯಾನ ಮಾಡಿದಾಗ ನನ್ನ 3 ದಿನಗಳಲ್ಲೇ ನನ್ನ ಟ್ಯಾಬ್ಲೆಟನ್ನು ಬಿಟ್ಟು ತಿಂಗಳಿಗೆ ಒಂದು 10,500 ಕೂಡ ಆಗುವಂಥದ್ದು ಇರ್ತಿತ್ತು. ಅದರಿಂದ ನಾನು ಹೊರಗೆ ಬಂದಿದ್ದೀನಿ. ತಾವೆಲ್ಲರೂ ಕೂಡ ಹೊರಗೆ ಬರಬೇಕು. ತಮ್ಮ ಕುಟುಂಬನೂ ಕೂಡ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಹೇಳಿ ಧ್ಯಾನ ಪ್ರಚಾರ ಮಾಡಿ ಶಾಕಾಹಾರಾಗಿ ಸಸ್ಯಾಹಾರವನ್ನೇ ತೆಗೆದುಕೊಳ್ಬೇಕು. ಯಾಕಂದರೆ ಇವತ್ತಿನ ದಿನ ಆರೋಗ್ಯವೇ ಮುಖ್ಯ ಅಂತ ಹೇಳೋದ್ರಿಂದ ಇಷ್ಟೇಳಿ ಪತ್ರಿಜಿಯವರು ಕೂಡ ಒಂದು ಹೃತ್ಪೂರ್ವಕ ಒಂದನ್ನು ತಿಳಿಸೋ ಅಡ್ವಾನ್ಸು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.